ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬದ್ನೆಕಾಯಿ ಚಟ್ನಿ ಮಾಡೋದನ್ನು ನೋಡೋಣ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ ಆಗಿರುವಂಥ ಚಟ್ನಿ ಇದು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬದ್ನೆಕಾಯಿ, ಒಂದು ಟೊಮೊಟೊ ಸುಟ್ಕೊಳ್ಳೋಣ. ಅದು ಒಂದು ಈ ಥರ ಸ್ಟ್ಯಾಂಡ್ ಮೇಲಿಟ್ಟು ಸುಡಬೇಕು. ಹಾಗೆ ಸುಟ್ಟರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಈಗ ಹಸಿಮೆಣ್ಸಿಕಾಯಿ ಹುರ್ಕೊಳ್ಳೋಣ. ಸ್ವಲ್ಪ ಹಸಿಮೆಣ್ಸಿಕಾಯಿ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗಬೇಕು. ನನ್ನ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನನ್ನು ಒತ್ತಿ ಪ್ಲೀಸ್. ಈಗ ಇದು ಕೆಂಪಗಾಗಿ ಬಂದಿದೆ. ಇವಾಗ ಆರಕ್ಕೆ ಬಿಟ್ಬಿಡೋಣ ಒಂದು 2 ನಿಮಿಷ. ಆರಿದ ತಕ್ಷಣ ಒಂದು ಒಳಕಲ್ಲಿಗೆ, ನಮ್ಮೂರ ಕಡೆ ಎಲ್ಲ ಈ ಥರದ ಕಲ್ಲು ದೊಡ್ಡದಾಗಿ ತುಂಬ ಚೆನ್ನಾಗಿ ಸಿಗುತ್ತೆ ಈ ಥರದ್ದು. ಇದರಲ್ಲಿ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಉಪ್ಪು, ಬೆಳ್ಳುಳ್ಳಿ ಅಷ್ಟೇ ಹಾಕಬೇಕು, ಬೇರೆ ಏನೂ ಬೇಡ ಇದಕ್ಕೆ. ಅದನ್ನು ಸ್ವಲ್ಪ ಚೆನ್ನಾಗಿ ಹರ್ಕೋಬೇಕು. ಫುಲ್ ಸ್ನ್ಯಾಶ್ ಏನು ಬೇಡ, ಫುಲ್ ಸ್ನ್ಯಾಶೂ ಬೇಡ. ಅದು ಒಂದು ಮೀಡಿಯಮಲ್ಲಿ ಈ ಥರ ಬರೋ ಥರ ಆಗಬೇಕದು. ಹಿಂಗೆ ಇದಿಷ್ಟು ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಸಣ್ಣ ಆಗಿಬಿಟ್ರೆ ಸಾಕು. ಅದಕ್ಕೆ ನೆಕ್ಸ್ಟ್ ಬದ್ನೆಕಾಯಿ ಹಾಕೋಣ. ಫಸ್ಟ್ ಬದ್ನೆಕಾಯಿ ಹಾಕಬೇಕು. ಅದು ಬದ್ನೆಕಾಯಿನೂ ಸ್ವಲ್ಪ ಈ ಬದ್ನೆಕಾಯಿ ಆದಮೇಲೆ ಜಾಸ್ತಿ ಕುಟ್ಟೋದು ಬೇಡ. ಅದನ್ನು ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು, ಅದನ್ನು ಸರಿ ಹೋಗುತ್ತೆ. ಆಮೇಲೆ ಇದಾದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಇದಕ್ಕೇ ಆ ಟೊಮೊಟೊ ಹಾಕೊಂಡ ತಕ್ಷಣ ಸ್ವಲ್ಪ ಅರ್ದ್ಬಿಟ್ಟು ತೆಗೆದ್ಬಿಡೋಣ ಸಾಕು. ಈ ಬದ್ನೆಕಾಯಿ ಚಟ್ನಿಗೆ ತುಪ್ಪ, ಕರಿದೆಣ್ಣೆ ಅಂತ ಇರುತ್ತೆ, ತೆಗ್ದಿರ್ತೀವಲ್ವ, ಆ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರೊಟ್ಟಿ ಬದ್ನೆಕಾಯಿ ಚಟ್ನಿ. ಇಲ್ಲ ನಿಮ್ಗೆ ಬೇಡ ಅಂದರೆ ಮೊಸರು, ಗುರೆಳ್ ಪುಡಿ ಅದನ್ನ ಹಾಕ್ಕೋಬೋದು. ಅದನ್ನೂ ಬೇಡ ಅಂದರೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು. ಯಾವ್ದು ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಬದ್ನೆಕಾಯಿ ಅನ್ನಕ್ಕೂ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ನೋಡಿದ್ದಕ್ಕೆ.